ಬೆಳಗಿನ ನಡಿಗೆ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ. ಇದು ಹೃದಯ ಮೆದುಳಿನ ಆರೋಗ್ಯವನ್ನು ಸುಧಾರಿಸುವುದರೊಂದಿಗೆ ದೇಹದ ತೂಕವನ್ನು ನಿಯಂತ್ರಣದಲ್ಲಿಡುತ್ತದೆ. ಆದರೆ ಚಳಿಗಾಲದಲ್ಲಿ ವಾಕ್ ಮಾಡುವಾಗ ಕೆಲವು ಎಚ್ಚರಿಕೆಗಳನ್ನು ವಹಿಸುವುದು ಅಗತ್ಯ. ನಸುಕಿನ ಚಳಿಯಲ್ಲೇ ವಾಕಿಂಗ್ ಮಾಡುವಾಗ ಈ ವಿಷಯಗಳು ಗಮನದಲ್ಲಿ ಇರಲಿ. ಚಳಿಗಾಲದಲ್ಲಿ ಬೆಳಗ್ಗೆ ಎಷ್ಟು ಹೊತ್ತು ವಾಕಿಂಗ್ ಮಾಡಬೇಕು? ಬೆಳಗಿನ ನಡಿಗೆ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ. ಇದು ನಿಮ್ಮ ಚಯಾಪಚಯವನ್ನ ಹೆಚ್ಚಿಸುತ್ತೆ, ಹೃದಯ ಮೆದುಳಿನ ಆರೋಗ್ಯವನ್ನ ಸುಧಾರಿಸುತ್ತೆ, ನಿಮ್ಮ ದೇಹದ ತೂಕವನ್ನ ನಿಯಂತ್ರಣದಲ್ಲಿಡುತ್ತೆ. ಆದ್ರೆ ಚಳಿಗಾಲದಲ್ಲಿ ವಾಕ್ ಮಾಡುವಾಗ ಕೆಲವು ಎಚ್ಚರಗಳನ್ನ ವಹಿಸುವುದು ಅಗತ್ಯ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ವಾಕಿಂಗ್ ಮಾಡೋದು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ. ಇದು ನಿಮ್ಮ ದೇಹಕ್ಕೆ ಅನೇಕ ಪ್ರಯೋಜನಗಳನ್ನು ಕೂಡ ತಂದುಕೊಡುತ್ತೆ. ಅನೇಕ ಜನರು ಪ್ರತಿದಿನ ವಾಕಿಂಗ್ ಮಾಡ್ತಾರೆ. ಇದರಿಂದ ದೇಹದ ಕೊಬ್ಬು ಕರಗೋದ್ರ ಜೊತೆಗೆ ಎಲ್ಲ ಅಂಗಗಳಿಗೂ ವ್ಯಾಯಾಮ ಸಿಗುತ್ತೆ. ಆದ್ರೆ ಬಹುತೇಕ ಜನರು ಚಳಿಗಾಲ ಬಂದ ತಕ್ಷಣ ವಾಕಿಂಗ್ ಅನ್ನ ನಿಲ್ಲಿಸ್ತಾರೆ. ಕೆಲವರಿಗೆ ಬೆಳಗ್ಗೆ ಎದ್ದೇಳಲು ಸೋಮಾರಿತನವಾದ್ರೆ, ಇನ್ನು ಕೆಲವರಿಗೆ ಬೆಳಗ್ಗೆ ಏಳಲು ಆಗದಂತಹ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಈ ಸಂದರ್ಭದಲ್ಲಿ ಶುರುವಾಗ್ತವೆ. ಅಧ್ಯಯನದ ಪ್ರಕಾರ ಚಳಿಗಾಲದ ಶೀತ ತಿಂಗಳು ಅಕ್ಯೂಟ್ ಕೊರೊನರಿ ಸಿಂಡ್ರೋಮ್ ACS ನ ಅಪಾಯವನ್ನ ಹೆಚ್ಚಿಸುತ್ತೆ. ACS ಅಂದ್ರೆ ತೀವ್ರವಾದ ಪರಿಧಮನಿಯ ರೋಗ ಲಕ್ಷಣವು ಹಠಾತ್ತನೆ ನಿಲ್ಲಿಸೋ ಅಥವಾ ಹೃದಯ ಸ್ನಾಯುಗಳಿಗೆ ರಕ್ತವನ್ನ ಹರಿಯೋದನ್ನ ತೀವ್ರವಾಗಿ ಕಡಿಮೆ ಮಾಡುವ ಪರಿಸ್ಥಿತಿಯಾಗಿದೆ. ಹೀಗಾದಾಗ ವಿಶೇಷವಾಗಿ ವಯಸ್ಸಾದ ರೋಗಿಗಳಲ್ಲಿ ಚಳಿಗಾಲದಲ್ಲಿ ಹೃದಯಾಘಾತದ ಅಪಾಯ ಹೆಚ್ಚು. ಚಳಿಗಾಲದಲ್ಲಿ ಹೆಚ್ಚು ಹೃದಯ ವೈಫಲ್ಯ ಮತ್ತು ACSನಿಂದ ಸಾವುಗಳು ಸಂಭವಿಸ್ತವೆ. ಆದ್ದರಿಂದ ಬೆಳಗ್ಗೆ ವಾಕಿಂಗ್ ಮಾಡೋದ್ರಿಂದ ಹೃದಯಾಘಾತದ ಸಾಧ್ಯತೆಗಳು ಕಡಿಮೆಯಾಗ್ತವೆ. ಚಳಿಗಾಲದಲ್ಲಿ ನೀವು ಯಾವಾಗ ಮತ್ತು ಎಷ್ಟು ಸಮಯದವರೆಗೆ ವಾಕ್ ಮಾಡಬೇಕು ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲಿದೆ. ಚಳಿಗಾಲದಲ್ಲಿ ವಾಕಿಂಗ್, ಈ ವಿಷಯಗಳನ್ನ ನೆನಪಿನಲ್ಲಿಡಿ. ಚಳಿಗಾಲದ ಸಮಯಕ್ಕೆ ಸೂಕ್ತವಾಗುವಂತಹ ಸರಿಯಾದ ಬಟ್ಟೆಗಳನ್ನು ಧರಿಸಿಕೊಂಡು ಮೈಯನ್ನ ಬೆಚ್ಚಗಿರಿಸಿಕೊಂಡು ಮನೆಯ ಹೊರಗೆ ವಾಕಿಂಗ್ ಹೋಗಿ. ದೇಹವನ್ನ ಸಂಪೂರ್ಣವಾಗಿ ಮುಚ್ಚಿಕೊಂಡು ನಡೆಯಲು ಮನೆಯಿಂದ ಹೊರಗೆ ಹೋಗಬೇಕು. ಬೆಚ್ಚಗಿನ ಬಟ್ಟೆಗಳನ್ನು ಧರಿಸಿಕೊಳ್ಳಿ. ಆರಂಭದಲ್ಲಿ ವೇಗವಾಗಿ ನಡಿಬೇಡಿ. ನಿಮಗೆ ಹೃದಯ ಸಂಬಂಧಿ ಸಮಸ್ಯೆಗಳು, ಅಸ್ತಮಾ ಅಥವಾ ನ್ಯೂಮೋನಿಯಾ ಇದ್ರೆ ಬೆಳಗ್ಗೆ ವಾಕಿಂಗ್ ಮಾಡಲು ಹೋಗಬೇಡಿ. ವಯಸ್ಸಾದವರು ಚಳಿಗಾಲದಲ್ಲಿ ವಾಕಿಂಗ್ ಮಾಡುವುದನ್ನು ಅವಾಯ್ಡ್ ಮಾಡಿ. ನಿಧಾನವಾಗಿ ನಡೆಯಲು ಪ್ರಾರಂಭಿಸಿ, ಹಾಗೇನೆ ನಂತರ ವೇಗವನ್ನು ಹೆಚ್ಚಿಸಿ. ತಂಪಾದ ವಾತಾವರಣದಲ್ಲಿ ವಾಕಿಂಗ್ ಮಾಡೋ ಬದಲು ನೀವು ಬೆಳಗ್ಗೆ 8:30ರಿಂದ 9:30ರವರೆಗೆ ಹಾಗೆಯೇ ಸಂಜೆ 5ರಿಂದ 6ರವರೆಗೆ ವಾಕ್ ಮಾಡಲು ಹೋಗಬಹುದು. ತಜ್ಞರ ಪ್ರಕಾರ ಪ್ರತಿದಿನ 10,000 ಹೆಜ್ಜೆ ನಡೆಯೋದು ಆರೋಗ್ಯಕ್ಕೆ ಪ್ರಯೋಜನಕಾರಿ. ಚಳಿಗಾಲದಲ್ಲಿ ವಾರದಲ್ಲಿ ಕನಿಷ್ಠ 5 ದಿನಗಳು 30 ನಿಮಿಷದವರೆಗೆ ನಡೆಯಿರಿ. ಇದು ನಿಮ್ಮನ್ನ ಅನೇಕ ರೋಗಗಳಿಂದ ರಕ್ಷಿಸುತ್ತೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.